ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಕೈ ನೋವಿದೆ. ಹೆಂಗೆ ಬಂತು ಗೊತ್ತಿಲ್ಲ, ಕೈ ನೋವು ತುಂಬ. ಈವ್ನಿಂಗಿಂದ ಫುಲ್ ಕೈ ನೋವಾಗಿದೆ. ಹಾಕ್ಕೊಂಡಿದ್ದೀನಿ, ಹಂಗೂ ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೆ ಎಲ್ಲ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ನಾನು ಹೇಳ್ಕೊಡ್ತಾ ಇದ್ದೀನಿ ಹಿಂಗೆ ಅಂತ ಅವ್ರು ಮಾಡ್ತಾಯಿದ್ದಾರೆ. ಆದರೂ ನೀವು ಅಂದ್ಕೋಬೋದು ಈ ಥರ ಟೈಮಲ್ಲೂ ವ್ಲಾಗ್ ಬೇಕಾ ಅಂತ. ವ್ಲಾಗ್ ಮಾಡೋದಕ್ಕೆ ಅಂದರೆ ಈ ಒಂದು ನೋವನ್ನೆಲ್ಲ ಒಂದು ಮರಿಬೋದು. ಈ ಥರ ಏನಾದರೂ ಮಾಡ್ತಾ ಇದ್ದರೆ ಕೆಲಸ ಅಟ್ಲೀಸ್ಟ್ ಕೆಲಸ ಮಾಡೋದಕ್ಕಾದರೂ ಆಗಲಿಲ್ಲ ಅಂದರೆ ವ್ಲಾಗ್ ಮಾಡ್ಬೋದಲ್ಲ ಈಸಿಯಾಗಿ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಅವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನೀವು ಮೊದಲನೇದಾಗಿ ವೀಡಿಯೋಸ್ನ ನೋಡ್ಬೋದು. ಓಕೆ, ಬನ್ನಿ. ಇಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ನೋಡ್ಬೋದು. ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಇಲ್ಲಿ ಸಾಂಬಾರು ಮಾಡಿದ್ದಾರೆ. ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿ ಬೇಳೆ ಸಾಂಬಾರು ಇಲ್ಲಿ ನೋಡಿ ಎಲ್ಲ ಸೀದೋಗ್ಬಿಟ್ಟಿದೆ, ಅಷ್ಟು ಸೀದೋಗ್ಬಿಟ್ಟಿದೆ. ಅಯ್ಯಯ್ಯೋ, ಬೇಗ ಬೇಗ ತೆಗೀರಿ, ಬೇಗ ಬೇಗ ಎತ್ತಬೇಕು. ಪಾಪ ಮಾಡೋಕ್ಕೆ ಬರಲ್ಲ ಅಲ್ವಾ, ಒಂದಿನ ಹಿಂಗೆ ಮಾಡಿದ್ರೆ ಇದೇ ಥರ ಆಗೋದು ನೋಡಿ. ಅಯ್ಯಯ್ಯೋ, ಎಲ್ಲ ಸೀದೋಗಿರುವಂತಹ ಹಪ್ಪಳಗಳು. ಬನ್ನಿ ನಾವು ಮಾಡ್ತೀನಿ. ತಗೊಳ್ಳಿ ಮೊಬೈಲ್. ನಾನು ಮಾಡ್ಲಾ ಈಗ? ಮಾಡಿ ತೋರಿಸ್ಲಾ? ಹೇಳ್ರಿ. ಎಣ್ಣೆ ಜಾಸ್ತಿ ಕಾದೈತಮ್ಮ. ಇವಾಗ ನಾನು ತೆಗೆದ್ರೆ ಆಯ್ತು. ಬೈಕ್ ಅಷ್ಟೊಂದೇನಕ್ಕಾಗ್ತದೆ ನೋಡಿ. ಇವಾಗ ಸಾಕಾ? ನೋಡಿ ಇಲ್ಲಿ ಪರವಾಗಿಲ್ಲ. ಫಸ್ಟ್ ಆಯಿಲ್ ತುಂಬಾನೇ ಕಾಯಿಸ್ಬಿಟ್ಟಿದ್ದಾರೆ, ಅದರಲ್ಲೂ ಗ್ಯಾಸ್ ಕೂಡ ಆಫ್ ಮಾಡಿಲ್ಲ. ಈ ಥರ ಇಷ್ಟೆಲ್ಲ ಅನಾಹುತ ಆಗ್ಬಿಡುತ್ತೆ. ಇವಾಗ ಏನಾದರೂ ಒಂದು ದಿನ ಹೆಣ್ಮಕ್ಳು ಏನಾನ ಕೆಲಸ ಮಾಡಲಿಲ್ಲ ಅಂದರೆ ಪಾತ್ರೆ ಇಷ್ಟಿದೆ, ವಾಶ್ ಮಾಡಬೇಕು. ಇದೆಲ್ಲ ವಾಶ್ ಆಗಿರೋದು. ಸೊ ಅಡುಗೆ ಏನೋ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟ್ ಊಟ ಮಾಡೋದಷ್ಟೇ. ಇಲ್ಲಿ ನೋಡಿ, ವೈಫೈ ಹಾಕ್ಸೋಣ ಅಂತೇಳಿ ರೆಡಿ ಮಾಡಿದ್ವಿ. ಇವತ್ತು ಬಂದು ಹಾಕ್ತೀನಿ ಅಂದರು, ಬಟ್ ಅದೇನೋ ಕನೆಕ್ಷನ್ ಸಿಗಲಿಲ್ಲ ಅಂತ ವೈರೆಲ್ಲ ಇದು ಮಾಡಿದರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡೋಣ ನಾಳೆಗಾದರೂ ಆಗುತ್ತಾ ಅಂತ. ವೈಫೈ ಯಾಕೆ ಅಂತ ಅಂದರೆ ಇದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಂದರೆ ತುಂಬಾ GB ಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ವಿಡಿಯೋಸ್ ಮಾಡೋರಿಗೆಲ್ಲರಿಗೂ ಗೊತ್ತಿದೆ. ಅದನ್ನು ಮತ್ತೆ ರೀಚಾರ್ಜ್ ಮಾಡಿಕೊಂಡು ತುಂಬಾ ಜಾಸ್ತಿ ಅಮೌಂಟ್ ಆಗ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಪ್ಲಸ್ ನಾವು TV ಕೂಡ ರೀಚಾರ್ಜ್ ಮಾಡಿಸೋದಿಲ್ಲ. ಅದಕ್ಕೆ ಒಂದು 450-500ವರೆಗೂ ಹೋಗುತ್ತೆ ಅಲ್ವ ಮಂತ್ಲಿ. ಅದ್ರ ಜೊತೆಗೆ ನಾನು ಇದನ್ನು ರೀಚಾರ್ಜ್ ಅವಾಗವಾಗ 60 ರೂಪೀಸ್ 100 ರೂಪೀಸ್ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಹೋಗುತ್ತೆ. ಮಂತ್ಲಿನೇ ಜಾಸ್ತಿ 4-5,000 ಅಲ್ಲಿಗೆ ಆಗೋಗುತ್ತೆ. ಅದ್ರ ಬದಲು ಆಫರ್ ಇದೆ ಅಂದರೆ ಒಂದು 6 ಮಂತ್ಸಿಗೆ ಒಂದೇ ಸರಿ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಸ್ಪೀಡ್ ಎಲ್ಲ ಯಾವ ಥರ ಇದೆ ಅದು ಗೊತ್ತಿಲ್ಲ ನನಗೆ. ಒಂದು ಸ್ಪೀಡ್ ಚೆನ್ನಾಗಿದೆಯಾ ಅಪಿ? ನೋಡ್ಬೇಕು, ನಾಳೆ ಚೆಕ್ ಮಾಡಬೇಕು. ಅದೇನೋ ಹೇಳಿದ್ದಾರೆ 6 ಮಂತ್ಸ್ಗೆ ಒಂದು 4,000 ಆಗ್ಬೋದು. 3,900 ಸಮಥಿಂಗ್ ಬರ್ಬೋದು. 4,000 ಒಳಗೆ ಆಗ್ಬೋದು. ಪ್ಲಸ್ ಅದು ಫ್ರೀಯಾಗಿ 1 ಮಂತ್ ಕೊಡ್ತೀನಿ ಅಂದರು. ನಾವು ಬೇಡ, ಅದು ರೂಟರ್ ಇರುತ್ತಲ್ಲ ಅದು ಅಂದರೆ ಕನೆಕ್ಷನ್ನ ಫ್ರೀಯಾಗೆ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ನೋಡೋಣ, ನಾಳೆ ನೋಡಿ ಯಾವ ಥರ ಇದೆ ಸ್ಪೀಡ್ ಅಂತ ನೋಡಿ ನಿಮ್ಗೆ ಯಾವುದು ಏನು ಅಂತ ಹೇಳ್ತೀನಿ ನಾನು ಕೂಡ. ಹೀಗೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡೆ, ಬಟ್ ಯಾಕೋ ನನಗೆ ಆಗಲಿಲ್ಲ, ಮಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕೈ ನೋವು ಒಂದಿದೆ, ತುಂಬ ಪೇಯ್ನ್ ಆಗಿದೆ. ಯಾಕಾಗಿದೆ ಗೊತ್ತಿಲ್ಲ. ಏನಾದರೂ ಮಲಗಿರ್ಬೇಕಾದ್ರೆ ಸರಿಯಾಗಿ ಮಲಗಿಲ್ವೋ ಏನೋ ಗೊತ್ತಿಲ್ಲ. ಇಲ್ಲೊಂಥರ ಬ್ಲ್ಯಾಕ್ ಥರ ಆಗಿದೆ. ಮತ್ತು ಫಸ್ಟು ಒಂದು ಇದನ್ನು ತಗೋಬೇಕು, ಏನದು ಟ್ರೈಪಾಡ್, ಅದು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ. ಎಲ್ಲ ಹೀಗೆ ಆಗೋಗಿದೆ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಸೊ ಬನ್ನಿ ನೆಕ್ಸ್ಟ್
ಕಂಟಿನ್ಯೂ ಮಾಡ್ತೀನಿ. ಇಲ್ಲಿದ್ದಾರೆ, ನೀರು ಕುಡಿತಾ ಇದ್ದಾರೆ. ಹಲೋ, ಹಾಯ್ ಹಾಯ್ ಪತಿದೇವ. ಮತ್ತೆ ನೋಡಿದ್ರಲ್ಲ, ಬನ್ನಿ ಹಂಗೆ ಇವಾಗ ಒಂದು ಸಿಂಪಲ್ ಆಗಿರೋದು ಫೇಸ್ ಪ್ಯಾಕ್ ತೋರಿಸ್ತೀನಿ. ಇದ್ರ ಜೊತೆಗೆ ತುಂಬ ಸಿಂಪಲ್ ಆ್ಯಂಡ್ ವೆರಿ ಎಫೆಕ್ಟಿವ್ ಇದು, ಅದಕ್ಕೆ ಇದನ್ನು ಒಂದು ಆ್ಯಡ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಓಕೆ ಫೇಸ್ ಒಂದು ಫೇಶಿಯಲ್ ತೋರಿಸೋಣ ಅಂತ ವೆರಿ ಸಿಂಪಲ್. ನನಗೆ ಯಾಕಂದರೆ ಫೇಸ್ ಎಲ್ಲ ನೋಡ್ಬೋದು, ನನ್ನದು ಮೊದಲೇ ಡ್ರೈ ಸ್ಕಿನ್ನು, ಅದರಲ್ಲೂ ತುಂಬ ಒಡೆದಿದೆ ಇಲ್ಲೆಲ್ಲ ನನಗೆ ಫೇಸ್ ತುಂಬಾ. ಅದಕ್ಕೆ ಇದು ಮಾಡ್ಕೊಳ್ಳೋಣ ಅಂತ ಪ್ಯಾರಾಚೂಟ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಎಫೆಕ್ಟ್ ಇದು ಬರುತ್ತೆ. ನೋಡಿ ನೀವು ಬೇಕಾದ್ರೆ ಫೇಸ್ಗೆ ಟ್ರೈ ಮಾಡಿಬಿಟ್ಟು. ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಇದು ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಇದು ನಮ್ಮ ಒಂದು ಡ್ರೈ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಆಯಿಲಿ ಸ್ಕಿನ್ಗೂ ಒಳ್ಳೆಯದು, ಏನು ಪ್ರಾಬ್ಲಮ್ ಇಲ್ಲ ಈ ಟೈಮಲ್ಲಿ. ನೋಡಿ ಫಸ್ಟು ನಾನು ಸಿಂಪಲ್ ಇದು ಈ ಒಂದು ಪ್ಯಾರಾಚೂಟ್ನ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ನೋಡಿ ಈ ಪ್ಯಾರಾಚೂಟು ಒಂದು 2 ಸ್ಪೂನ್ ಹಾಕಿದ್ದೀನಿ, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳಿ ಬೇಕಾದ್ರೆ. ನೋಡಿ ಹಂಗೆ 2 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ನಾನು ಹನಿ ಕೂಡ ನೋಡಿ ಆಲ್ರೆಡಿ ಖಾಲಿಯಾಗಿದೆ. ತುಂಬಾ ಯೂಸ್ ಮಾಡ್ತೀನಿ, ಒಂದು ಸ್ಕಿನ್ ಕೇರ್ಗಾಗಿರ್ಬೋದು, ಅದಕ್ಕೋಸ್ಕರ ಖಾಲಿನೇ ಆಗೋಗಿದೆ. ಇನ್ನೊಂದು ಬಾಟ್ಲು ತರಬೇಕು. ಪ್ಯೂರ್ ಸಿಗ್ತಾ ಇಲ್ಲ, ಪ್ಯೂರ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಪ್ಯೂರ್ ಸಿಕ್ಕರೆ ತುಂಬ ಒಳ್ಳೆಯದು. ಪ್ಯೂರ್ ಆಗಿರೋ ಆಯಿಲ್ ಆಗಿರ್ಬೋದು, ಪ್ಯೂರ್ ಆಗಿರೋ ಜೇನುತುಪ್ಪ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ತುಂಬ ಎಫೆಕ್ಟ್ಸ್ ಇರುತ್ತೆ. ನೋಡಿ ಜೇನುತುಪ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೀಗ ಮಿಕ್ಸ್ ಮಾಡಿದ್ರೆ ಆಯಿತು, ಇಷ್ಟೇ. ಇದು ರೆಡಿ ಆಗಿದೆ. ಇದಕ್ಕಿಂತ ಮುಂಚೆ ಇವಾಗ ನಾವು ಸ್ಟೀಮ್ ತೊಗೋಬೇಕು. ನೋಡಿ ಫೇಸ್ನ ಕಂಪ್ಲೀಟಾಗಿ ಏನು ಇಲ್ದಂಗೆ ಫೇಸ್ ವಾಶ್ ಮಾಡ್ಕೊಂಬಿಡಿ ಫಸ್ಟು. ಯಾವುದೇ ನೀವು ಫೇಶಿಯಲ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಸ್ಕಿನ್ನಲ್ಲಿ ಏನು ಡಸ್ಟು ಇರಬಾರ್ದು. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಸ್ಟೀಮರ್ ಇದ್ದರೆ ಫಸ್ಟು ಸ್ಟೀಮರಲ್ಲಿ ತೊಗೊಳ್ಳಿ. ನಾನು ಬಿಸಿನೀರು ತೊಗೊಂಡಿದ್ದೀನಿ, ಬಿಸಿನೀರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಟವಲಿಂದ ನಾನು ಸ್ಟೀಮ್ ಅಂದರೆ ಮಾಡ್ಕೊತೀನಿ. ನೋಡಿ ಈ ಥರ ಎಣಿಸ್ಕೊಂಡು ಈ ಥರ ಹಿಂಗೆ ಚೆನ್ನಾಗಿ ಫೇಸ್ಗೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ನನಗಂತೂ ಸಖತ್ ಇಷ್ಟ. ಹಾಯ್ ಅಂತ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಏನಾದರೂ ಡಸ್ಟ್ ಇದ್ದರೆ ಎಲ್ಲನೂ ಹೋಗುತ್ತೆ. ನೋಡ್ಬೋದು ನೀವು, ಹೀಗೆ ಈ ಥರ ನಾನು ಕಂಪ್ಲೀಟಾಗಿ ಫೇಸ್ಗೆ ಮಾಡ್ಕೊಂಡ್ವಿ. ಓಕೆ, ಇವಾಗ ಏನು ಮಾಡೋಣ, ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ, ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾನು ಅಪ್ಲೈ ಮಾಡ್ಕೋತೀನಿ. ಒಂದು ಕಾಟನಿಂದ ಅಪ್ಲೈ ಮಾಡ್ತೀನಿ, ಕೈಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೀವು. ನೋಡಿ ಈ ಥರ ತಗೊಂಡು ಹೀಗೆ ಫೇಸ್ ಫುಲ್ ಹಚ್ಕೊಳ್ಳೋದು. ಈ ಆಯಿಲ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಥರ ಫೇಸ್ಗೆಲ್ಲ ಹಚ್ಕೊಂಡ್ಬಿಡೋಣ. ನೋಡಿದ್ರಲ್ಲ, ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿದೆ. ಇವಾಗ ತುಂಬ ನನಗೆ ಡ್ರೈ ಆಗಿ 2-3 ಡೇಸಿಂದ ಒಂಥರ ತುಂಬ ಪೇಯ್ನ್ ಕೂಡ ಆಗ್ತಾಯಿತ್ತು. ನನಗೆ ತುಂಬ ಪೇಯ್ನ್ ಕೂಡ ಆಗ್ತಿತ್ತು. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಮೊಬೈಲ್ ಇಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಇಲ್ಲಿದೆ ಕ್ಯಾಮ್ರಾ, ಸಾರಿ. ನೋಡಿ ಇವಾಗ ಇದನ್ನು ರಿಮೂವ್ ಮಾಡ್ಕೋಬೋದು. ಇವಾಗ ಹಿಂಗೆ ಕಾಟನಲ್ಲಿ ಆಯಿಲ್ ಅಲ್ವಾ, ಸೊ ಹೋಗಲ್ಲ. ಸೊ ಬೆಟರ್, ಆವಾಗಲೇ ನಾನು ಹೇಳಿದ್ದೆ ನೋಡಿ ಮೆಥಡ್, ಆ ಥರ ಸ್ಟೀಮ್ ಥರ ಬಿಸಿನೀರು ಇದೆಯಲ್ವ, ಸೊ ಅದರಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಇದು ಹಿಂಗೆ ಇರಲಿ, ಏನು ಫೇಸ್ ವಾಶ್ ಮಾಡೋದು ಬೇಡ. ನಾನು ಇದೇ ನೀರಲ್ಲೇ ಹಿಂಗೆ ಒರೆಸ್ಕೊತಾ ಇರ್ತೀನಿ. ನಿಮ್ಮ ಹತ್ರ ಸಾಫ್ಟ್ ಟಿಶ್ಯೂಸ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನೀವು ಒರೆಸ್ಕೊಂಬಿಡ್ಬೋದು. ನೋಡಿ ಇವಾಗಂತೂ ನನಗೆ ಸಖತ್ತಾಗಿ
ಫೇಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಾಫ್ಟಾಗಿ ನೋಡ್ತಿರ್ಬೋದು, ತುಂಬ ಸ್ಮೂತು ಮಾಯಿಶ್ಚರೈಸರ್ ಆಗಿದೆ. ನಿಜ ಸುಮ್ಮನೆ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಅದೇ ಥರ ಇದೆ, ಸಖತ್ತಾಗಿದೆ ನೋಡ್ಬೋದು. ಎಸ್ ನೋಡಿ, ಇದು ಇವಾಗ ಆಯಿತು. ಸ್ವಲ್ಪ ನಾನು ಕಾಟನಲ್ಲಿ ಡ್ರೈ ಮಾಡ್ಕೊಬಿಡ್ತೀನಿ. ನೋಡ್ತಿರ್ಬೋದು, ನಾನು ಈ ಲಿಪ್ಸಿಗೂ ಕೂಡ ನೋಡಿ, ಲಿಪ್ಸಿಗೂ ಕೂಡ ಮಾಡ್ಕೊಂಡಿದ್ದು ಎಷ್ಟು ಚೆನ್ನಾಗಾಗಿದೆ, ನೀವೇ ನೋಡ್ತಿರ್ಬೋದು. ಇದಾಯ್ತಲ್ವ, ಇದಾದ್ಮೇಲೆ ಇದಕ್ಕೆ ಸಿಂಪಲ್ ಆದ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು ಸ್ಕಿನ್ನ ವೈಟ್ ಮಾಡೋದಕ್ಕೆ, ಬೆಳ್ಳಗೆ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನೋಡ್ತಿರ್ಬೋದು, ಒಂದು ಬೌಲ್ ಸಿಂಪಲ್ ಆಗಿರೋದು, ಇದು. ಇದಕ್ಕೊಂದು ಸ್ವಲ್ಪನೇ ಅಕ್ಕಿ ಹಿಟ್ಟು, ನಾನು ಅದಕ್ಕೆ ಡೈರೆಕ್ಟ್ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಮತ್ತೆ ನಾವು ಯೂಸ್ ಮಾಡ್ತಿರೋದು ಹನಿ ಅಂತೂ ಎಲ್ಲದಕ್ಕೂ ನಾನು ತುಂಬ ಯೂಸ್ ಮಾಡ್ತೀನಿ. ಅದಕ್ಕೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ನೋಡಿ, ತಳದಲ್ಲಿದೆ ಹಾಕೋತಾ ಇದ್ದೀನಿ. ಎಸ್, ಎರಡು ಹನಿ ಹಾಕೋತಾ ಇದ್ದೀನಿ. 2 ಹನಿ ಹಾಕೋತಾ ಇದ್ದೀನಿ ನಾನು. ಆಮೇಲೆ ಮಿಲ್ಕ್ ಮಾಯಿಶ್ಚರೈಸರ್ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಎಷ್ಟು ಬೇಕಾದರೂ ಈ ಮಿಲ್ಕ್, ಹನಿ ಇದನ್ನೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಇದು ಎಲ್ಲದು ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ, ಇದು ಒಂಥರ ನಮ್ಮ ಮನೆಯಲ್ಲೇ ಸಿಗುವಂಥದ್ದು. ಯಾವ ದುಡ್ಡು ಕೊಟ್ಟು ತರಬೇಕು ಹಾಲು ಅದೆಲ್ಲ ಇಲ್ಲ ಅಂದರೆ, ಬಟ್ ತುಂಬಾ ಕಡಿಮೆ ಅಲ್ವಾ. ಪಾರ್ಲರ್ಗೆಲ್ಲ ಹೋಗಿ 5,000 10,000 ಎಲ್ಲ ಕೊಟ್ಟು 2-3 ಸಾವಿರ ಮಿನಿಮಮ್ ಅಂದರೂ ಇರುತ್ತೆ. ಯಾರು ಮಾಡಿಸ್ಕೊಳಕ್ಕೆ ಎಲ್ಲರಿಗೂ ಆಗಲ್ಲ, ಕೆಲವ್ರಿಗೆ ಆಗುತ್ತೆ, ಖಂಡಿತ ಮಾಡಿಸ್ಕೋಬೋದು, ಎಲ್ಲರಿಗೂ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನೋಡಿ, ಇವಾಗ ಇದು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಳೋಣ. ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ. ಈಗ ಕೈಯಲ್ಲಾದರೆ ನನಗೆ ಬೆಟರ್ ಅನ್ನಿಸುತ್ತೆ, ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಇದು ನನ್ನ ಪ್ರಾಬ್ಲಮ್ ಏನು ಅಂದರೆ, ಈಗ ಇಲ್ಲಿ ಕ್ಯಾಮ್ರಾ ಇಲ್ಲಿದೆ ಫ್ರೆಂಡ್ಸ್, ನಾನೇನು ಮಾಡ್ತಾಯಿದ್ದೀನಿ, ಈ ಕಡೆಗೆ ನೋಡ್ಕೊಂಡು ಮಾಡ್ಕೋತೀನಲ್ವಾ, ನಿಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ಪ್ಲೀಸ್ ಕಮೆಂಟ್ ಮಾಡಿ, ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾ ಇದೆ ಏನು ಅಂತ ಹೇಳಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕೂಡ ತಿಳಿಸಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನೇ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಆವಾಗಲೇ ನನಗೆ ಗೊತ್ತಾಗೋದು. ನೋಡಿ, ಇದನ್ನೆಲ್ಲ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಥರ ಮಸಾಜ್ ಕೂಡ ಮಾಡ್ಕೊಳ್ತೀನಿ. ಈ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಮಸಾಜ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಕಿನ್ ಕೇರ್ನಲ್ಲಿ ನೋಡಿ, ಎಲ್ಲ ಕಡೆಗೂ. ಬಟ್ ನಾವು ಮಿರರ್ ನೋಡ್ಕೊಂಡು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀಟಾಗಿ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಸೊ ದಟ್ ಇದು ಸ್ವಲ್ಪ ಕಷ್ಟನೇ, ಎಲ್ಲ ಕಡೆಗೂ ಅಪ್ಲೈ ಮಾಡೋಕ್ಕಾಗಲ್ಲ. ನಾನು ಎಷ್ಟೊಂದು ಹೋಮ್ ರೆಮಿಡೀಸ್ ಅಂದರೆ ರೆಗ್ಯುಲರಾಗಿ ಮಾಡ್ತಿದ್ದೆ, ಬಟ್ ಇವಾಗ ನಿಮಗೆ ತೋರಿಸ್ಬೇಕು ಅಂತ ಕೂಡ ಮಾಡ್ತಾ ಇದ್ದೀನಲ್ವ. ಬಟ್ ಯಾವ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಫೇಸ್ ನೋಡಿ ನೀವು ಅನ್ಕೋಬೋದು, ಬಟ್ ನಮ್ಮದು ಕೂಡ ನಾರ್ಮಲ್ ಸ್ಕಿನ್, ತುಂಬ ವೈಟ್ ಸ್ಕಿನ್ ಅಲ್ಲ, ಆ ಥರದ್ದು ಸ್ಕಿನ್ ಅಲ್ಲ, ನಾರ್ಮಲ್ ಸ್ಕಿನ್, ನಿಮ್ಮ ಥರ ಎಲ್ಲರ ಥರ ನಾರ್ಮಲ್ ಸ್ಕಿನ್ನು. ಬಟ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿಲ್ಲ. ಅದೊಂದು ನಾನು ನೋಡಿ ಈಗ ಕೈಯಲ್ಲೇ ಚೆನ್ನಾಗೆ ಮಸಾಜ್ ಮಾಡ್ಕೋತೀನಿ. ಈ ಥರ ತುಂಬ ಚೆನ್ನಾಗಿದೆ. ಇರಿಟೇಟ್ ಕೂಡ ಆಗ್ತಾಯಿಲ್ಲ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಹಚ್ಕೊಂಡ್ರೆ ಇರಿಟೇಟ್ ಆಗುತ್ತೆ, ಆಗಲಿಲ್ಲ ಅಂದರೆ ಇರಿಟೇಟ್ ಆಗ್ತಾ ಇಲ್ಲ. ನಂಗೆ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ ನೋಡಿ, ಸ್ಕಿನ್ ತುಂಬ ಸ್ಮೂತ್ ಅನ್ನಿಸ್ತಾ ಇದೆ. ಇಲ್ಲಿ ಕೂಡ ಮಸಾಜ್ ನಾನು ಒಂದೇ ಕೈಯಲ್ಲಿ ಮಾಡ್ತಿದ್ದೀನಲ್ವ ನೋಡಿ. ಈ ಅಕ್ಕಿ ಹಿಟ್ಟು ತುಂಬ ಸ್ಕಿನ್ ವೈಟ್ ಮಾಡೋದಕ್ಕೆ, ಹಾಲು ಮಾಯಿಶ್ಚರೈಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಾನಂತೂ ಹೇಳ್ತಾ ಇದ್ದೀನಿ ನೋಡಿ. ಇದು ಫುಲ್ ಡ್ರೈ ಆಗಕ್ಕೆ ಬಿಡೋಣ. ಚೆನ್ನಾಗಿ ಡ್ರೈ ಆದಮೇಲೆ ನಾವು ವಾಶ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಕಾಣ್ಬೋದು, ಯಾಕಂದರೆ ನಾನು 2 ಟೈಮ್ಸ್ ಮಾಡಿದ್ದೀನಿ, ಅದಕ್ಕೇ
ಒಂದೇ ಸಾರಿ ಮಾಡಿದ ತಕ್ಷಣವೇ ರಿಸಲ್ಟ್ ಸಿಗಬೇಕು, ಇವಾಗ ನೈಟ್ ಮಾಡ್ತೀವಿ ಮಾರ್ನಿಂಗ್ಗೆ ರಿಸಲ್ಟ್ ಸಿಗಬೇಕು ಅಂದರೆ ಖಂಡಿತ ಸಿಗಲ್ಲ, ಅದಂತೂ ಹೇಳ್ತೀನಿ. ಯಾವುದೇ ಆಗಲಿ ಅಲ್ವಾ, ನಾವು ಟ್ರೈ ಮಾಡ್ತಾ ಮಾಡ್ತಾನೆ ನಮಗೆ ಅದು ಸಿಗೋದು. ಎಫೆಕ್ಟ್ ಏನು ಆ್ಯಡ್ ಮಾಡಿಲ್ಲ ನಾನು ನಿಮಗೆ, ನಿಜವಾಗಿ ಹೇಳ್ತಾ ಇದ್ದೀನಿ. ನೋಡಿ ಸ್ಕಿನ್ನನ್ನು ನೀವೇ ನೋಡಿಬಿಟ್ಟು ನೀವು ಟ್ರೈ ಮಾಡಿ ಆಮೇಲೆ ನನಗೆ ತಿಳಿಸಿ ಅಲ್ವಾ, ಅದು ಬೆಟರ್ ಅನಿಸುತ್ತೆ ನೋಡಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು. ಇದು ಒಂಥರ ನನಗೆ ಫುಲ್ ಎನರ್ಜಿಯಿಂದ ಮಾಡಿಲ್ಲ ಅಂತ ಅನ್ನಿಸ್ತು ನನಗೆ. ಈ ವ್ಲಾಗ್ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ಪೇಯ್ನ್ ಇದೆ. ಆದರೂ ನನಗೆ ನಿಮ್ಗೆ ಏನಾದರೂ ಒಂದು ತಿಳಿಸ್ಬೇಕು, ವ್ಲಾಗ್ ಮಾಡಲೇಬೇಕು ಅನ್ನೋದ್ರಿಂದ ನಾನು ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಮಾಡಿದ್ರೆ ನನಗೆ ಇನ್ನೂ ಎನರ್ಜಿ, ಇನ್ನೂ ತುಂಬ ಚೆನ್ನಾಗೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಶೇರ್ ಮಾಡಿಕೊಂಡ್ರೆ ಸೊ ವಿಡಿಯೋಸ್ ಎಲ್ಲ ಚೆನ್ನಾಗೇ ಸ್ಪ್ರೆಡ್ ಆಗುತ್ತೆ, ನಮ್ಮ ವಿಷಯಗಳು ಜನಗಳಿಗೆ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.